2028ಕ್ಕೆ ಸಿಎಂ ಆಕಾಂಕ್ಷಿ ಎಂದಿರುವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಗೆ ಚಕಮೇಟ್ ಅನ್ನ ಕೊಟ್ಟ ಸಿಎಂ ಡಿಕೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಮಿಸ್ ಆಗಿದೆ. ಸಾಹುಕಾರ್ ಸಿಎಂ ಸ್ಥಾನದ ಆಸೆಗೂ ಈಗ ಕತ್ತರಿ ಬೀಳುತ್ತಾ? ನೋಡಿ, ಡಿಕೆ ಶಿವಕುಮಾರ್ ಅವರು ನಾನು ಕೇವಲ 2 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕಾ, ನಿಮ್ಮ ಆಶೀರ್ವಾದ ಇದ್ರೆ 2028ರಲ್ಲಿ ಮತ್ತೆ ನಾನೇ ಗೆಲ್ತೀನಿ, ನಾನೇ ಗೆಲ್ಲಬೇಕು ಅಂತ ಹೇಳಿ ಮುಂದೆ ಅವರೇ ಸಿಎಂ ಆಗಬೇಕು ಅನ್ನೋ ಆಸೆಯನ್ನ ಒಂದ್ ಕಡೆ ಡಿಕೆಶಿ ಬಿಚ್ಚಿಟ್ಟಿದ್ದಾರೆ. ಇನ್ನ ಇತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿದ್ದಂತಹ ಸತೀಶ್ ಜಾರಕಿಹೊಳಿಗೆ ಸದ್ಯಕ್ಕೆ ಸಚಿವ ಸ್ಥಾನ ಏನೋ ಸಿಕ್ಕಾಯ್ತು. ಆದ್ರೆ 2028ಕ್ಕೆ ಸಿಎಂ ಆಕಾಂಕ್ಷಿ ಆಗ್ತೀನಿ ಅಂತ ಹೇಳಿರುವಂತಹ ಸತೀಶ್ ಜಾರಕಿಹೊಳಿಗೆ ಈಗ ಎಲ್ಲೋ ಒಂದು ಕಡೆ ಹಾಲಿ ಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ಚಕ್ಮೇಟ್ ಅನ್ನ ಕೊಟ್ರ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಿಸ್ ಆಗಿದೆ ಅನ್ನೋ ಬಾಧೆ, ಒಂದು ರೀತಿ ಬೇಸರ ಸತೀಶ್ ಜಾರಕಿಹೊಳಿ ಅವರಲ್ಲಿದೆ. ಆದ್ರೆ ಇತ್ತ ಡಿಕೆಶಿ ಅವರು ನಾನೇ 2028ಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನ ತುಂಬುತ್ತೇನೆ, ನಾನೇ ಆಗ್ತೇನೆ ಅಂತೇಳಿ ಸ್ವಕ್ಷೇತ್ರದಲ್ಲಿ ಓಪನ್ ಆಗಿ ಮಾತನಾಡಿದ್ದಾರೆ. ತಮ್ಮ ಮನಸ್ಸಲ್ಲಿರುವಂತಹ ಆಸೆಯನ್ನ ಬಿಟ್ಟಿದ್ದಾರೆ. ಇತ್ತ ಸಾಹುಕಾರ ಸಿಎಂ ಸ್ಥಾನದ ಆಸೆಗೂ ಕತ್ತರಿ ಬೀಳುತ್ತಾ ಅನ್ನೋ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು. ಸದ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ರು. ಆದ್ರೆ ಸದ್ಯ ಯಾವುದೇ ಸ್ಥಾನ ಇವರಿಗೆ ಸಿಗ್ಲಿಲ್ಲ, ಅಂದ್ರೆ ಕೆಪಿಸಿಸಿ ಸ್ಥಾನ ಇವರಿಗೆ ಸಿಗ್ಲಿಲ್ಲ. ಅದಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನದಲ್ಲಿ ಅವರಿಗೆ ಆಯ್ಕೆ ಆಗಿರೋದ್ರಿಂದ ಈಗ ಅವ್ರಿಗೂ ಕೂಡ ಖಾತೆಗಳನ್ನ ಹಂಚಿದ್ದಾರೆ. ಯಾವ ಕೆಲಸವನ್ನ ಮಾಡಬೇಕು, ಎತ್ತ ಏನು ಅಂತ ಎಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ನಾನು ಸಿಎಂ ಆಗ್ತೇನೆ ಅನ್ನೋ ಒಂದು ಆಸೆ ಎಲ್ಲೋ ಒಂದ್ ಕಡೆ ಡಿಕೆಶಿ ಅವರು ನೀರೆಚ್ಚಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈಗ 2028ಕ್ಕೆ ನಾನೇ ಸಿಎಂ ಆಗಬೇಕು ಅನ್ನೋ ಆಸೆ ಸತೀಶ್ ಜಾರಕಿಹೊಳಿಲಿದ್ರೆ, ಇತ್ತ ತಮ್ಮ ಸ್ವಕ್ಷೇತ್ರದಲ್ಲಿ ಅಭಿನಂದನೆ ತಿಳಿಸೋ ಮುಖಾಂತರ ಜನರಿಗೆ ನಾನೇ ಸಿಎಂ ಆಗಿರಬೇಕು 2028ಕ್ಕೆ ಅಂತ ಡಿಕೆಶಿ ಅವರು ಮಾತನಾಡ್ತಾ ಇರೋದು. ಏನಿದು ಈ ಒಂದು ಸಿಎಂ ಕುರ್ಚಿಯ ಕಿತ್ತಾಟ ಅಂತ? ಇಂಚರ ಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಮ್ಮ ಸ್ವಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಕೂಡ ಮಾಡಿದ್ರು. ಕ್ಷೇತ್ರದ ಜನತೆಗೆ ಒಂದು ಅಭಿನಂದನೆ ಸಲ್ಲಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಕನಕಪುರ ಕ್ಷೇತ್ರ ಆಗಿರ್ಬೋದು, ಮತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನರನ್ನ ಒಂದು ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಕೂಡ ನಿನ್ನೆ ಇಡೀ ದಿನ ಕೂಡ ಡಿಕೆ ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ರು. ಅದರಲ್ಲಿ ಯಶಸ್ವಿಯಾಗಿ ಕೂಡ ಜನರು ಕೂಡ ಅವ್ರನ್ನ ಸ್ವಾಗತ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಒಂದು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹೊಸ ಬಾಂಬನ್ನು ಕೂಡ ಈಗ ಸಿಡಿಸಿರ್ತಕ್ಕಂಥದ್ದು. ಜನರಿಗೆ ನಾನು ಬರೀ ಕೇವಲ 2 ವರ್ಷ ಮಾತ್ರ ಸಿಎಂ ಆಗ್ಬೇಕೆ, ಮುಂದೆನೂ ಕೂಡ ನಾನು ಸಿಎಂ ಅನ್ನುವಂತಹ ನಿಟ್ಟಿನಲ್ಲಿ ಮುಂದೆ ಸಿಎಂ ಆಗ್ಬೇಕಾದ್ರೆ ತಮ್ಮ ಆಶೀರ್ವಾದ ಹೀಗೆ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಹೇಳಿಕೆಯ ಮುಖಾಂತರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಬಹಳಷ್ಟು ಸಂಚಲನ ಮೂಡಿಸ್ತಾ ಇದೆ. 2028ಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರೇ ಸಿಎಂ ಕ್ಯಾಂಡಿಡೇಟ್ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಒಂದು ಸಂದೇಶವನ್ನ ಪಕ್ಷದ ವಲಯದಲ್ಲೇ ರವಾನಿಸಿದ್ರ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ 2028ಕ್ಕೆ ಒಂದು ಸಿಎಂ ನಾನು ಕೂಡ ಕ್ಯಾಂಡಿಡೇಟ್, ನಾನು ಕೂಡ ಆಕಾಂಕ್ಷಿ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾನೆ ಬಂದಿದ್ರು. ಆದ್ರೆ ಇದೀಗ ಸತೀಶ್ ಜಾರಕಿಹೊಳಿಗೆ ಇದೊಂದು ಹೇಳಿಕೆ ಕೊಡುವ ಮುಖಾಂತರ ಒಂದು ಚೆಕ್ಮೇಟ್ ನೀಡಿದ್ರ ಡಿಕೆ ಶಿವಕುಮಾರ್ ಅವರು ಅನ್ನುವಂಥದ್ದು. ಒಂದ್ ಕಡೆ ಈಗ 2 ಸ್ಥಾನದ ಆಕಾಂಕ್ಷಿಗಳಾಗಿದ್ರು ಸತೀಶ್ ಜಾರಕಿಹೊಳಿ ಅವರು, ಒಂದು ಸಚಿವ ಸ್ಥಾನ ಸಿಗುತ್ತೆ, ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನುವಂಥ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ, ಕೇವಲ ಸಚಿವ ಸ್ಥಾನ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಇತ್ತ ಅಧ್ಯಕ್ಷ ಸ್ಥಾನವೂ ಇಲ್ಲ. ಮುಂದೆ 2028ಕ್ಕೂ ಕೂಡ ಅವರು ಸಿಎಂ ಆಗುವಂತಹ ಅವಕಾಶಕ್ಕೂ ಕೂಡ ಕಲ್ಲು ಹಾಕಿದ್ರ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು. ಅವರೇ ಮುಂದಿನ ಸಿಎಂ ಅನ್ನುವಂಥದ್ದನ್ನ ಬಹಿರಂಗವಾಗಿ ಅವರೇ ಘೋಷಣೆ ಮಾಡಿದ್ರ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೂ ಕೂಡ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹಿಂದೆ ಕೂಡ ಹಿಂದೆ ಸರ್ಕಾರ ಬರುವಂತಹ ನಿಟ್ಟಿನಲ್ಲಿ ಕೂಡ ಪ್ರಚಾರ ಸಂದರ್ಭದಲ್ಲೂ ಸಹಿತ ನನಗೂ ಕೂಡ ಒಂದ್ ಬಾರಿ ಪೆನ್ನು ಪೇಪರ್ ಕೊಡಿ ಅನ್ನುವಂಥದ್ದು ಆ ಭಾಗದಲ್ಲಿ ಕೂಡ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ರು.
ಕೊಟ್ಟಿದ್ರು. ಅದೇ ರೀತಿಯಾಗಿ ಈಗ ಸಿಎಂ ಕೂಡ ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಅಂದ್ರೆ ಎಲ್ಲವನ್ನು ಲೆಕ್ಕಾಚಾರ ಇಟ್ಟುಕೊಂಡೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಡುವಂತ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು ಈ ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಹಿಂದೆಯೂ ಕೂಡ ಒಂದಿಷ್ಟು ಬಹಳಷ್ಟು ಸಂಚಲನ ಮೂಡಿಸುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿದೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಇಂಚರ ಬಸವರಾಜಿನ ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ನಾನು ಆಗ್ಬೇಕು ಅನ್ನೋದೊಂದು ಆಸೆ ಇಟ್ಕೊಂಡಿದಾರಲ್ವಾ. ಈಗ ಆಲ್ರೆಡಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಸಿಗ್ಲಿಲ್ಲ, ಆದ್ರೆ ಈಗ ಈ ಒಂದು ಮುಖ್ಯಮಂತ್ರಿ ಸ್ಥಾನನೂ ಸಿಗೋದಿಲ್ವಾ? ಹಾಗಿದ್ರೆ ಡಿ ಕೆ ಶಿವರೇ ಆಗ್ಬಿಡ್ತಾರಾ? ಹೇಗೆ ನಿರಾಸೆ ಆಗುತ್ತಾ? ಖಂಡಿತ ಇಂಚರ. ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ, ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಈಗ 2 ವರ್ಷ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇರುವಂತದ್ದು, ಆದ್ರೆ ಮುಂದೆ 2028ಕ್ಕೆ ಯಾರು ಸಿಎಂ ಆಗ್ತಾರೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಅನ್ನುವಂಥದ್ದು ಯಾವುದೇ ಕೂಡ ಚರ್ಚೆ ಆಗಿರ್ಲಿಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಹಿಂದೆಯೂ ಕೂಡ ನಾನು 2028ಕ್ಕೆ ಸಿಎಂ ಆಕಾಂಕ್ಷಿ ಅನ್ನುವಂಥದ್ದನ್ನ ಬಹಳ ಒಂದು ಬಹಿರಂಗವಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಪ್ರತಿಕ್ರಿಯಿಸಿರ್ಲಿಲ್ಲ. ಆದ್ರೆ ಇದೀಗ ಅವರು ಸಿಎಂ ಆಗಿದ್ದಾರೆ, ಆದಂತ ಸಂದರ್ಭದಲ್ಲಿ ಮುಂದೆ 2028ಕ್ಕೂ ಕೂಡ ನಾನೇ ಸಿಎಂ ಅನ್ನುವಂತ ರೀತಿಯಲ್ಲಿ ಸಂದೇಶವನ್ನ ರವಾನಿಸಿದ್ದಾರೆ. ಹಾಗಾಗಿ ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಅವರ ಆಸೆ ಏನಿದೆ ಅದನ್ನ ಹುಸಿಗೊಳಿಸುವಂತಹ ರೀತಿಯಲ್ಲಿ ಕೂಡ ಇದು ಹೇಳಿಕೆ ಆಗಿರತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ಒಂದು ನಡೆ ಏನು ಎಂಬುದೇ ದೊಡ್ಡ ಮಟ್ಟಿಗೆ ಕುತೂಹಲ ಕೆಡೆ ಮಾಡಿಕೊಡ್ತದೆ. ಇತ್ತ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.